ನಮಸ್ಕಾರ ಸ್ನೇಹಿತರೆ, ನಿನ್ನೆಯಿಂದ ಕರ್ನಾಟಕ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿದೆ, ಇದು ಎಕ್ಸ್ಪೆಕ್ಟೆಡ್. ಬಟ್ ಇಷ್ಟು ಬೇಗ ಪ್ರಾರಂಭ ಆಗ್ತದೆ ಅಂತ ತಕೊಂಡು ಯಾರು ಎಣಿಸಿರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆಗೆ ಸರಿಯಾಗಿ ಇಲ್ಲಿ ಸರ್ಕಾರ ರಚನೆಯಾಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. ಯಾವಾಗ 2.5 ವರ್ಷ ಕಂಪ್ಲೀಟ್ ಆಯ್ತೋ ಆ ದಿನವೇ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಈ ರೀತಿ ಆಗ್ಬಹುದು ಅಂತ ಹೇಳ್ಕೊಂಡು ಬಹಳಷ್ಟು ದಿನಗಳಿಂದ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಬಹಳಷ್ಟು ಜನ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಬಳಿ ಬೇಕಾದಷ್ಟು ಶಾಸಕರ ಬೆಂಬಲವಿಲ್ಲ, ಹಾಗಾಗಿ ಅವರಿಗೆ ಸದ್ಯಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಮಾತಾಡ್ತಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರೀಗ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದರಲ್ಲಿ ಯಶಸ್ಸನ್ನು ಗಳಿಸ್ತಾರ? ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾದಷ್ಟು ಶಾಸಕರ ಬೆಂಬಲ ಸಿಗ್ತಾ ಇದೆಯಾ? ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆಗೆ ಸರಿಯಾಗಿ ಈ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಬಹಳ ದಿನಗಳಿಂದ ನಾವೆಲ್ಲರೂ ಮಾತಾಡ್ತಾ ಇದ್ವಿ. ಅಂದ್ರೆ ಈ ಸರ್ಕಾರ ರಚನೆ ಆದ ದಿನದಿಂದ ನಾವು ಮಾತಾಡ್ತಾ ಇದ್ವಿ. ಇವರ ಮಧ್ಯೆ ಅಗ್ರಿಮೆಂಟ್ ಆಗಿದೆ, 2.5 ವರ್ಷ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಈ ರೀತಿಯಾಗಿ ಮಾತಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯನವರು ಕೂಡ ಒಂದ್ ಮಾತನ್ನ ಹೇಳಿದ್ರು. 2.5 ವರ್ಷ ಆದ್ಮೇಲೆ ನೋಡೋಣ ಅಂತ ಹೇಳಿದ್ದೆ ಹೊರತು, ನಾನು ಸಿಎಂ ಕುರ್ಚಿಯಿಂದ ಇಳಿತೇನೆ, ನಿಮ್ಮನ್ನ ಸಿಎಂ ಮಾಡ್ತೇನೆ ಅಂತ ತಗೊಂಡು ಎಲ್ಲಿಯೂ ಹೇಳಿಲ್ಲ. ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿದ್ರು, ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆದ್ರು. ತಮ್ಮ ಮನೆಯಲ್ಲೇ ಕೂತ್ಕೊಂಡು ಕೆಲವರು ಆಪ್ತರನ್ನ ತಮ್ಮ ಬಳಿ ಕರೆಸ್ಕೊಂಡ್ರು. ಅದೇ ರೀತಿಯಲ್ಲಿ ಡಿ.ಕೆ. ಸುರೇಶ್ ಅವ್ರ ಜೊತೆಗೆ ಬಹಳಷ್ಟು ಹೊತ್ತು ಏಕಾಂತದಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆನಂತರ ಡಿ.ಕೆ. ಸುರೇಶ್ ಅವರು ಕೂಡ ಪತ್ರಕರ್ತರ ಜೊತೆ ಮಾತಾಡ್ತಿರೋ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರ ಮೇಲೆ ನಮ್ಗೆ ಬಹಳಷ್ಟು ನಂಬಿಕೆ ಇದೆ, ಅವರು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ಆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಅವರು ಜಾರಿಗೆ ತಂದಿದ್ದಾರೆ. ಹಾಗೇನೆ ಬೇರೆ ಯಾವ್ದೆಲ್ಲ ವಿಷಯಗಳಲ್ಲಿ ಅವ್ರು ಮಾತು ಕೊಟ್ಟಿದ್ದಾರೋ ಆ ಎಲ್ಲ ಮಾತುಗಳನ್ನು ಅವ್ರು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ರೀತಿಯಾಗಿ ಮಾರ್ಮಿಕವಾಗಿ ಡಿ.ಕೆ. ಸುರೇಶ್ ಅವರು ಮಾತಾಡಿದ್ರು. ಇಲ್ಲಿ ಡಿ.ಕೆ. ಸುರೇಶ್ ಅವರು ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಎಚ್ಚರಿಸ್ತಾ ಇದ್ರು. ಹಾಗೇನೆ ಹೈಕಮಾಂಡಿಗೂ ಕೂಡ ಒಂದು ಸಂದೇಶವನ್ನು ತಲುಪಿಸಬೇಕಿತ್ತು. ಆ ಕೆಲಸವನ್ನ ಇಲ್ಲಿ ಡಿ.ಕೆ. ಸುರೇಶ್ ಅವರು ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಅವರಿಗೆ 2.5 ವರ್ಷ ಮುಗೀತು, ನೀವು ಹೇಳಿದ ಮಾತಿನಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕು, ಯಾಕೆ ಸುಮ್ನಿದ್ದೀರಾ, ನೀವು ಕೊಟ್ಟ ಮಾತನ್ನ ಮೀರಬಾರದು, ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟರು. ಇದಲ್ಲದೆ 2 ದಿನದ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಬಹಳಷ್ಟು ವೈರಾಗ್ಯದಿಂದ ಮಾತಾಡಿದ್ರು. ಇಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಾರೆ, ಅದರ ಫಲವನ್ನ ಇನ್ನೊಬ್ರು ಉಣ್ತಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಅದಲ್ಲದೆ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಹಳಷ್ಟು ಕೆಲಸವನ್ನ ಮಾಡಿದ್ದೇನೆ, ಇಲ್ಲಿವರೆಗೆ ಯಾವುದೇ ಕಾಂಗ್ರೆಸ್ ಅಧ್ಯಕ್ಷ ಇಷ್ಟೊಂದು ಕೆಲಸವನ್ನ ಮಾಡಿಲ್ಲ. 2026ಕ್ಕೆ ನಾನು ಅಧ್ಯಕ್ಷನಾಗಿ 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಮುಂದೆ ಈ ಜವಾಬ್ದಾರಿಯನ್ನ ಬೇರೆ ಯಾರು ವಹಿಸ್ಕೋಬೇಕು, ಯಾಕಂದ್ರೆ ಎಲ್ರಿಗೂ ನಾವು ಅವಕಾಶ ಕೊಡ್ಬೇಕಾಗ್ತದೆ. ಈ ರೀತಿಯಾಗಿ ಹೇಳುವ ಮುಖಾಂತರ ತಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ತಯಾರಾಗಿದ್ದೇನೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಎಲ್ರಿಗೂ ಕೊಟ್ರು. ಇದಾಗಿ 1 ದಿನ ಕಳೀತಿದ್ದಂತೆನೆ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈಗ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯ ಇರ್ಬೋದು ಅಥವಾ ಅವರ ಬಣದವರು ಇರ್ಬೋದು, ಇವರೆಲ್ಲರೂ ಕೂಡ ಎಣಿಸಿದ್ದೇನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಣೆ ಪಟ್ಟಿಯನ್ನು ಅಂಟಿಸ್ಕೊಂಡಿದ್ರು, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಅಂತಕೊಂಡು. ಈ ನಿಷ್ಠಾವಂತ ಮತ್ತು ಟ್ರಬಲ್ ಶೂಟರ್ ಅನ್ನೋ ಒಂದು ಹೆಸರನ್ನ ಪಡ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಬಲ್ ಅನ್ನ ಮಾಡೋದಿಲ್ಲ. ಈ ರೀತಿಯಾಗಿ ಯೋಚನೆ ಮಾಡಿರೋದು ಸಿದ್ದರಾಮಯ್ಯ ಇರಬಹುದು ಅಥವಾ ಹೈಕಮಾಂಡ್ ಕೂಡ ಅದೇ ತರ ಯೋಚನೆ ಮಾಡಿದೆ ಅನಿಸ್ತದೆ. ಆದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇವಲ ನನಗೆ ತೊಂದರೆ ಇರುವುದನ್ನ ನಿವಾರಿಸ್ಲಿಕ್ಕೆ ಮಾತ್ರ ಗೊತ್ತಿರೋದಲ್ಲ, ನಿಮ್ಗೆ ತೊಂದರೆ ಮಾಡ್ಲಿಕ್ಕೂ ಕೂಡ ನನ್ಗೆ ಗೊತ್ತು, ಹೇಗೆ ನಾನು ಅಧಿಕಾರವನ್ನ ಪಡಿಬೇಕು ಅನ್ನೋದು ಕೂಡ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ರೀತಿಯಾಗಿ ಈಗ ನೇರವಾದಂತಹ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ನಾವೆಲ್ಲ ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾದಷ್ಟು ಸಂಖ್ಯಾಬಲ ಸಿಗುವಂತ ಸಾಧ್ಯತೆ ಇಲ್ಲ ಅಂತೇಳಿ. ಈಗ ಗೊತ್ತಾಗ್ತಾ ಇರೋದೇನು ಅಂತ ಹೇಳಿದ್ರೆ, 50ಕ್ಕೂ ಹೆಚ್ಚು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಅಹವಾಲನ್ನ ಹೈಕಮಾಂಡ್ ಮುಂದೆ ಇಡ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ. ಈ ರೀತಿಯಾಗಿ ಕ್ಷಿಪ್ರ ಕ್ರಾಂತಿ ನಡೀಲಿಕ್ಕೂ ಕೂಡ ಒಂದು ಕಾರಣ ಇತ್ತು. ಅದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಬಣದ ಕೆಲವೊಂದು ಶಾಸಕರು ಈ ತಿಂಗಳು 28ನೇ ತಾರೀಕು ದೆಹಲಿಗೆ ಹೋಗಿ ಹೈಕಮಾಂಡ್ ಎದುರುಗಡೆ ಸಿದ್ದರಾಮಯ್ಯನವರ ಬಲ ಏನು ಅನ್ನೋದನ್ನ ತೋರಿಸಲಿಕ್ಕೆ ತಯಾರಿಯನ್ನು ಕೂಡ ನಡೆಸ್ಕೊಂಡಿದ್ರಂತೆ. ಇದು ಯಾವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಾಯ್ತು, ತಕ್ಷಣ ಇವರು ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯಾದಂತಹ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿಯೋದಕ್ಕಿಂತ ಮೊದಲೇ ನಾನು ಅಖಾಡಕ್ಕೆ ಇಳಿದು ಬಿಡಬೇಕು, ಆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಡಬೇಕು, ಈ ರೀತಿಯಾಗಿ ಯೋಚನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಅದರಲ್ಲಿ ಅವರು ಭಾಗಶಃ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತಾ ಇದ್ರು. ಬಹಳಷ್ಟು ಜನ ಹೇಳ್ತಾ ಇದ್ರು, ಚಾಮರಾಜನಗರಕ್ಕೆ ಬಂದಂತಹ ಯಾವುದೇ ಮುಖ್ಯಮಂತ್ರಿ ಪುನಃ ಮುಖ್ಯಮಂತ್ರಿ ಆಗಿಲ್ಲ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಚಾಮರಾಜನಗರಕ್ಕೆ ಬಂದ ಸಂದರ್ಭದಲ್ಲೆಲ್ಲ ನನಗೆ ಒಳ್ಳೇದಾಗಿದೆ, ನಮ್ಮ ಪಕ್ಷ ಗಟ್ಟಿಯಾಗ್ತಾ ಹೋಗಿದೆ,
ಈ ರೀತಿಯಾಗಿ ಅಲ್ಲಿ ಭಾಷಣ ಮಾಡಿದ್ರು. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಬಂಡಾಯ ಎಳೆದಿರುವಂತಹ ಸುದ್ದಿ ಕೂಡ ಗೊತ್ತಾಯ್ತು. ತಕ್ಷಣ ತಮ್ಮ ಎಲ್ಲಾ ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ಓಡೋಡಿ ಬಂದ್ರು. ಅಂದ್ರೆ ಇಲ್ಲಿ ಒಂದಂತೂ ಗೊತ್ತಾಗ್ತದೆ, ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ತನಗೆ ಅನುಕೂಲಕರ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಯಾವ ರೀತಿ ದಾಳ ಉರುಳಿಸಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಅಹಿಂದ ಅಸ್ತ್ರ ಏನಿದೆ ಅದನ್ನ ಪ್ರಯೋಗ ಮಾಡಲಿ ಶುರು ಮಾಡ್ತಾರೆ. ತಮ್ಮ ಪರವಾಗಿ ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಹಾಗೇನೆ ದಲಿತರಿದ್ದಾರೆ. ಈ ರೀತಿಯಾದಂತಹ ಬಾಣವನ್ನ ಪ್ರಯೋಗ ಮಾಡಲಿ ಪ್ರಯತ್ನಿಸ್ತಾರೆ. ಆದ್ರೆ ಈ ಬಾರಿ ಅದರಲ್ಲಿ ಅವರು ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಒಕ್ಕಲಿಗ ಸಮಾಜ ಸಂಪೂರ್ಣವಾಗಿ ನಿಂತು ಬಿಡ್ತದೆ. ಈ ಹಿಂದೆ ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿದಾಗ ಹೇಗೆ ಲಿಂಗಾಯತರು ಕಾಂಗ್ರೆಸ್ ವಿರುದ್ಧವಾಗಿ ನಿಂತರೋ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮಾಜದವರು ಕೂಡ ಅಷ್ಟೇ ಕಾಂಗ್ರೆಸ್ ವಿರುದ್ಧವಾಗಿ ನಿಂತು ಬಿಡುವಂತ ಸಾಧ್ಯತೆ ಇದೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ, ಮೈಸೂರು ಈ ಭಾಗದಲ್ಲೆಲ್ಲ ಭಾಷಣ ಮಾಡುವ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರ ನಂತರ ಇನ್ನೊಬ್ಬ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಆಗುವಂತಹ ಒಂದು ಸಾಧ್ಯತೆ ಈ ಬಾರಿ ಕಾಣಿಸ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿದ್ರೆ ಆ ಆಸೆ ಈಡೇರ್ತದೆ. ಅಂದ್ರೆ ಅವ್ರು ನೇರವಾಗಿ ಹೇಳಿದ್ದೇನು ಅಂದ್ರೆ, ಒಂದ್ ವೇಳೆ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಾನೇ ಮುಂದಿನ ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗ್ತೇನೆ. ಈ ರೀತಿಯಾಗಿ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರು. ಇವರ ಈ ಮಾತನ್ನ ನಂಬಿಯೇ ಒಕ್ಕಲಿಗರು JDS ನ ಬಿಟ್ಟು ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೈ ಹಿಡಿದ್ರು. ಆದ್ರೆ ಚುನಾವಣೆ ಮುಗಿದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೂತ್ಕೊಂಡ್ ಬಿಟ್ರು. ಆ ಸಂದರ್ಭದಲ್ಲಿ ಈ ಒಪ್ಪಂದ ಎಲ್ಲದೂ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಈ ಕುರ್ಚಿ ಮೇಲೆ ಕೂತ್ಕೊಂಡ್ಮೇಲೆ ಅದರಿಂದ ಕೆಳಗಿಳಿಯುವಂತಹ ಮನಸ್ಸು ಸಾಮಾನ್ಯವಾಗಿ ಯಾರಿಗೂ ಬರೋದಿಲ್ಲ. ನಿಮ್ಗೆ ನೆನಪಿರ್ಬೋದು, ಈ ಹಿಂದೆ JDS ಮತ್ತು ಬಿಜೆಪಿ ಅವರು ಸೇರ್ಕೊಂಡು ಕೂಡ ಒಂದು ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿದ್ರು. ಆ ಮೈತ್ರಿ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಆಗಿರುವಂತಹ ಒಪ್ಪಂದದ ಪ್ರಕಾರ 20 ತಿಂಗಳು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಆ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೊಂಡಿತ್ತು. ಆದ್ರೆ 20 ತಿಂಗಳು ಮುಗಿದ ನಂತರ ಕುಮಾರಸ್ವಾಮಿ ಅವರು ಆ ಕುರ್ಚಿಯಿಂದ ಕೆಳಗಡೆ ಇಳಿಲಿಕ್ಕೆ ಒಪ್ಪಲಿಲ್ಲ. ನಂತರ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಕುಮಾರಸ್ವಾಮಿಗೆ ಕೊಟ್ಟಂತಹ ಸಪೋರ್ಟ್ ಅನ್ನ ಬಿಜೆಪಿ ಅವರು ವಾಪಸ್ ತಗೊಂಡ್ರು. ಇಲ್ಲಿ ಒಂದೊಂದು ತಿಳ್ಕೊಳ್ಳಿ, ಯಾರೇ ಆಗ್ಲಿ ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಂಡ್ಮೇಲೆ ಇಳಿಯುವಂತಹ ಮನಸ್ಸು ಅವ್ರಿಗೆ ಬರೋದಿಲ್ಲ. ಇಲ್ಲಿ ಕೂಡ ಅದೇ ತರ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ, ಜಪ್ಪ ಹೇಳಿದ್ರು ನಾನು ಕೆಳಗಡೆ ಇಳಿಯೋಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ನನಗೆ ಕುರ್ಚಿಯನ್ನ ಬಿಟ್ಟು ಕೊಡ್ಲೇಬೇಕು ಅಂತೇಳಿ ಈಗ ಹೈಕಮಾಂಡ್ ಎದುರುಗಡೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗ ಹೈಕಮಾಂಡ್ ತುಂಬಾ ಅಲರ್ಟ್ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಇವ್ರನ್ನ ಭೇಟಿ ಆಗ್ಲಿಕ್ಕೆ ನಿರಾಕರಿಸಿದ್ರು ಕೂಡ. ಕೊನೆಗೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ವಾಪಸ್ ಬಂದ್ರು. ಈಗ ಇವರು ಹೂಡಿರುವಂತ ತಂತ್ರದಿಂದಾಗಿ ರಾಹುಲ್ ಗಾಂಧಿಯೇ ಸದ್ಯದಲ್ಲೇ ಬೆಂಗಳೂರಿಗೆ ಓಡ್ ಬಂದು ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ ಅಂತೇಳಿ ಹುಡುಕುವಂತ ಪರಿಸ್ಥಿತಿ ಉಂಟಾಗ್ತದೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರಬಹುದು, ಸಿದ್ದರಾಮಯ್ಯನವರಿಗೆ ಸಂಖ್ಯಾಬಲ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಯಾಕೆ ಬರಬೇಕು? ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಕೇವಲ ಒಬ್ಬ ನಾಯಕ, ಆದ್ರೆ ಸಿದ್ದರಾಮಯ್ಯನವರು ಆ ರೀತಿ ಅಲ್ಲ, ಜನನಾಯಕ ಅಥವಾ ಮಾಸ್ ಲೀಡರ್ ಈ ರೀತಿಯಾದಂತಹ ಹೆಸರನ್ನ ಪಡ್ಕೊಂಡಂತವ್ರು. ಈ ರೀತಿ ಇರುವಾಗ ಶಾಸಕರು ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬರ್ತಾರೆ? ಈ ರೀತಿಯಾಗಿ ಕೂಡ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ಇಲ್ಲಿ ಬಹಳಷ್ಟು ಜನ ತಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಲಿ ಶುರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲೂ ಗೊತ್ತಿಲ್ಲ. ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರು ಕೂಡ ಪುನಃ ಅವ್ರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಅತ್ಯಂತ ಕ್ಷೀಣ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ಆ ರೀತಿ ಇಲ್ಲ. ಒಂದ್ ವೇಳೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ಜಯ ಗಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಆದ್ರಿಂದ ಬಹಳಷ್ಟು ಶಾಸಕರು ಏನ್ ಯೋಚನೆ ಮಾಡ್ಲಿ ಶುರು ಮಾಡಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲಿ ಲಾಭ ಆಗ್ಬಹುದು? ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಹೋದ್ರೆ ಲಾಭ ಆಗ್ತದ ಅಥವಾ ಸಿದ್ದರಾಮಯ್ಯನವರ ಹಿಂದೆ ಹೋದ್ರೆ ಲಾಭ ಆಗ್ತದ? ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುವಂತ ಸಾಧ್ಯತೆಗಳು ಇದೆ. ಆಗ್ಲೇ ನಿಮ್ಗೆ ಹೇಳಿದೆ, 50 ಶಾಸಕರಿಗಿಂತಲೂ ಜಾಸ್ತಿಯ ಸಪೋರ್ಟ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳ್ಕೊಂಡು. ಹಾಗಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ವಕ್ತಾರರಾದಂತಹ ಶಹಜಾದ್ ಪೂನಾವಾಲಾ ಹೇಳಿರುವ ಒಂದು ಮಾತು ನನ್ಗೆ ನೆನಪಾಗ್ತದೆ. ಅಂದ್ರೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ INC ಏನಿದೆ, ಈ INC ಅನ್ನೋದನ್ನ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಕುರ್ಚಿಗಾಗಿ ನಡೀತಾ ಇರುವಂತಹ ಜಗಳಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಅವರು INC ಅಂತ ಹೇಳಿದ್ರೆ ಐ ನೀಡ್ ಚೇರ್, ಈ ರೀತಿಯಾಗಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕರ್ನಾಟಕದ ಪರಿಸ್ಥಿತಿಯನ್ನ ನೋಡಿದ್ರೆ ಶಹಜಾದ್ ಪೂನಾವಾಲಾ ಹೇಳಿದ ಹಾಗೇನೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಐ ನೀಡ್ ಚೇರ್ ಅಂತಕೊಂಡು ಜಗಳಕ್ಕೆ ನಿಂತಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಟ್ರಬಲ್ ಶೂಟರ್ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಟ್ರಬಲ್ ನ ಉಂಟು ಮಾಡ್ತಾರೆ. ಎಲ್ಲದಕ್ಕೂ ನಾವು 1-2 ದಿನ ಮಟ್ಟಿಗೆ ಕಾದ್ ನೋಡ್ಬೇಕಾಗ್ತದೆ. ಅಷ್ಟೊಳಗಡೆ ಕರ್ನಾಟಕ ಸರ್ಕಾರದ ಭವಿಷ್ಯ ಏನು ಅನ್ನೋದು ಆಲ್ಮೋಸ್ಟ್ ನಿರ್ಧಾರ ಆಗ್ತದೆ ಅನ್ಸ್ತದೆ. ಯಾವುದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಹೂಡಿರುವ ಅಸ್ತ್ರದಿಂದ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಕಳ್ಕೊಳ್ತಾರ
ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಳಿದಿರುವಂತ ಕುರ್ಚಿಯನ್ನ ಏರ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಒಂದಂತೂ ಹೇಳ್ತೇನೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಕರ್ನಾಟಕ ಏನು ಉದ್ಧಾರ ಆಗಲ್ಲ. ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ಹಿಸ್ಟ್ರಿ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕೇವಲ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಹೊರತು ಬೇರೆ ಇನ್ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕರ್ನಾಟಕದಲ್ಲಿ ಆಗುವಂತ ಸಾಧ್ಯತೆ ಇಲ್ಲ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.